ನಮಸ್ಕಾರ ಕರ್ನಾಟಕ. ರೈತರ ಜೀವನಕ್ಕೆ ಸದ್ಯದ ಪರಿಸ್ಥಿತಿಗೆ ಬೇಕಾಗುವಂತಹ ಬೆಳೆ ವಿಮೆ ಪರಿಹಾರ ಮತ್ತು ಸಾಲ ಮನ್ನಾದ ಬಗ್ಗೆ ಹೊಸ ಅಪ್ಡೇಟ್ ಒಂದು ಬಂದಿದೆ. ಈಗಾಗಲೇ ಕೆಲ ರಾಜ್ಯಗಳಿಗೆ ರೈತರ ಖಾತೆಗೆ 13,000 ಬೆಳೆ ವಿಮೆ ಪರಿಹಾರ ಕೂಡ ಬಿಡುಗಡೆ ಮಾಡಲಾಗಿದೆ. ಕಲಬುರಗಿ, ಬೀದರ್, ರಾಯಚೂರು ಸೇರಿದಂತೆ ಇನ್ನಿತರ ಜಿಲ್ಲೆಗಳ ರೈತರಿಗೆ ಗುಡ್ ನ್ಯೂಸ್ ಒಂದು ಬಂದಿದೆ. ಹಾಗಾದ್ರೆ ಉಳಿದ ಜಿಲ್ಲೆಗಳಿಗೆ ಹಣ ಯಾವಾಗ ಬರುತ್ತೆ ಮತ್ತು ರೈತರ ಸಾಲ ಮನ್ನಾದ ಬಗ್ಗೆ ಇವತ್ತಿನ ಮಹತ್ವದ ಅಪ್ಡೇಟ್ ಏನು, ಈ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಇನ್ನು ಯಾರಾದರೂ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಈಗಾಗಲೇ ನಿಮ್ಮ ಖಾತೆಗೆ ಬೆಳೆ ವಿಮೆ ಹಣ ಬಂದಿದೆಯಾ ಅಂತ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಬಹಳ ದಿನಗಳಿಂದ ಕಾಯುತ್ತಿರುವ ಬೆಳೆ ವಿಮೆ ಪರಿಹಾರದ ಕುರಿತು ಬಿಗ್ ಅಪ್ಡೇಟ್. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಫಸಲ್ ಬಿಮಾ ಯೋಜನೆಯಡಿ ಕಳೆದ ಮುಂಗಾರು ಹಂಗಾಮಿನ ಬೆಳೆ ವಿಮೆಯ ಪರಿಹಾರದ 2ನೇ ಹಂತದ ವಿಮೆ ಈಗ ಬಿಡುಗಡೆಯಾಗಿದೆ. 320 ಕೋಟಿ ಹಣವನ್ನು ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಆದರೆ ಈಗ 2ನೇ ಹಂತದ ಹಣವನ್ನು ಬಿಡುಗಡೆ ಮಾಡುವ ಸಮಯ. ಹೌದು, ಸುಮಾರು 150 ಕೋಟಿ ಹಣ 2ನೇ ಹಂತದಲ್ಲಿ ರೈತರ ಖಾತೆಗಳಿಗೆ ಜಮಾ ಆಗಲಿವೆ. ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿವೆ ಅಂತ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ ಜಿಲ್ಲೆಗಳಿಗೆ ಅರ್ಹ ರೈತರ ಖಾತೆಗಳಿಗೆ ವಿಮೆ ಹಣ ಕ್ರೆಡಿಟ್ ಆಗಲು ಪ್ರಾರಂಭವಾಗಿದೆ. ಒಂದೇ ಬಾರಿಗೆ ಹಣ ಎಲ್ಲ ಜಿಲ್ಲೆಗಳಿಗೂ ಜಮಾ ಆಗುವುದಿಲ್ಲ, ಹಂತ ಹಂತವಾಗಿ ಉಳಿದ ಜಿಲ್ಲೆಗಳಿಗೂ ಹಣ ಜಮಾ ಆಗಲಿವೆ. ಇನ್ನು ಬರಗಾಲ ಪೀಡಿತ ಜಿಲ್ಲೆ ಬಗ್ಗೆ ಹೊಸ ಅಪ್ಡೇಟ್. ಈಗಾಗಲೇ ರಾಜ್ಯದಲ್ಲಿ ಕೆಲ ಜಿಲ್ಲೆಗಳಲ್ಲಿ 90% ಮಳೆ ಕೊರತೆ ಆಗಿರುವುದು ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿದೆ. ಇದು ಬರಗಾಲದ ಪರಿಸ್ಥಿತಿ. ಎಷ್ಟೋ ರೈತರು ಬಿತ್ತಲು ಬೀಜವನ್ನು ಖರೀದಿ ಮಾಡಿದರೂ ಕೂಡ ಮಳೆ ಇಲ್ಲದೆ ಬಿತ್ತಲಾಗದೆ ಬೀಜಗಳನ್ನು ಕಾಯ್ದು ಇಟ್ಟುಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಕೆಲ ರೈತರು ಬಿತ್ತಿದ ಬೆಳೆಗಳು ಒಣಗಿ ಹೋಗಿವೆ. ಹಾಗಾಗಿ ರೈತ ಸಂಘಟನೆಗಳು ತಿಂಗಳುಗಳಿಂದ ಸರ್ಕಾರದ ಮೇಲೆ ಒತ್ತಾಯವನ್ನು ನಡೆಸುತ್ತಿದ್ದಾರೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಇದೀಗ ಕೆಲ ಜಿಲ್ಲೆಗಳನ್ನು ಬರಗಾಲ ಪೀಡಿತ ಜಿಲ್ಲೆಗಳೆಂದು ಘೋಷಿಸಲು ನಿರ್ಧರಿಸಿದೆ. ಇದೇ ಜುಲೈನ ಅಂತ್ಯದಲ್ಲಿ ನಡೆಯಬೇಕಿರುವ ಸಚಿವ ಸಂಪುಟ ವಿಸ್ತರಣೆಯ ನಂತರ ತುರ್ತಾಗಿ ಬರಗಾಲ ಪೀಡಿತ ಜಿಲ್ಲೆಗಳ ಬಗ್ಗೆ ಅಧಿಕೃತ ಮಾಹಿತಿ ಮತ್ತು ಕ್ರಮ ಕೈಗೊಳ್ಳಲಾಗುವುದು ಮತ್ತು ಕುಡಿಯುವ ನೀರಿಗಾಗಿ 5 ಕೋಟಿ ಹಣ ಮೀಸಲಿಟ್ಟಿದ್ದು ಜಿಲ್ಲೆಗಳ ಮುಖ್ಯಸ್ಥರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ದೊಡ್ಡ ವಿಷಯ, ಸಾಲ ಮನ್ನಾ. ಎಲ್ಲ ರೈತರ ಜೀವನ ಈ ವರ್ಷ ಈ ಸಾಲ ಮನ್ನಾದ ವಿಷಯ ಮೇಲೆ ನಿಂತಿದೆ ಅಂದರೆ ತಪ್ಪಾಗೋದಿಲ್ಲ. ರೈತ ಸಂಘಗಳು ತಿಂಗಳುಗಳಿಂದ ಪ್ರತಿಭಟನೆಯನ್ನ ಮಾಡುತ್ತಿದ್ದು, ಪ್ರೈವೇಟ್ ಬ್ಯಾಂಕ್ ಆಗಿರಲಿ, ಸರ್ಕಾರಿ ಬ್ಯಾಂಕ್ ಆಗಿರಲಿ, ಸಹಕಾರಿ ಸಂಘಗಳು ಯಾವುದೇ ರೀತಿಯಲ್ಲಿ ರೈತರು ಮಾಡಿದ ಬೆಳೆ ಸಾಲ ಮನ್ನಾ ಮಾಡಿ ಎಂದು ಧರಣಿಯ ನಡೀತಾನೆ ಇವೆ. ಆದರೆ ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡುತ್ತಾ? ಯಾಕಂದ್ರೆ ಈಗಾಗಲೇ ಪಂಚಾಯತ್ ಯೋಜನೆಗಳಿಂದ ರಾಜ್ಯದಲ್ಲಿ ಬಜೆಟ್ ಕಡಿಮೆಯಾಗಿದೆ. ರಾಜ್ಯ ಸರ್ಕಾರದ ಒಂದು ನಡೆ, ಈ ಬಾರಿ ಯಾವುದೇ ರೈತರಿಗೆ ಸಾಲ ಮರುಪಾವತಿಗೆ ಒತ್ತಾಯ ಹೇರಬಾರದು ಎಂದು ಬ್ಯಾಂಕ್ಗಳಿಗೆ ಆದೇಶ ನೀಡಲಾಗಿದೆ. ಸಾಲ ಮನ್ನಾ ಮಾಡಲಾಗುವುದೋ ಅಥವಾ ಕೇವಲ ಸಾಲದ ಬಡ್ಡಿಯನ್ನ ಮನ್ನಾ ಮಾಡಬೇಕು ಎಂದು ಪ್ರಾಥಮಿಕವಾಗಿ ಚರ್ಚೆ ಕೂಡ ನಡೆದಿವೆ. ಸಾಲ ಮನ್ನಾ ಮಾಡಿ ಮತ್ತು ಬೆಳೆ ಪರಿಹಾರ ನೀಡಿ ಎಂದು ರೈತರು ವಿನಂತಿಯನ್ನ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ರೈತರ ಜೀವನ ಕಷ್ಟದಲ್ಲಿದೆ ಅಂತಾನೆ ಹೇಳ್ಬೋದು. ಬೆಳೆ ಪರಿಹಾರ ಅಥವಾ ಸಾಲ ಮನ್ನಾ ಅಥವಾ ಬೆಳೆ ವಿಮೆ ಯಾವುದಾದರೂ ಒಂದು ರೀತಿಯಲ್ಲಿ ರೈತರಿಗೆ ಸಿಹಿ ಸುದ್ದಿ ಬರಲೇಬೇಕಾದಂತಹ ಪರಿಸ್ಥಿತಿ ಇದು. ಇನ್ನು ಹೇಳಬೇಕಂದ್ರೆ ಸಾಲ ಮನ್ನಾಕ್ಕಾಗಿ ಸಭೆ ಚಿಂತನೆಗಳು ನಡೆಯುತ್ತೆಯೇ ಹೊರತು ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಹಾಗಾಗಿ ಕೃಷಿ ಇಲಾಖೆಗಳ ಅಧಿಕೃತ ಮಾಹಿತಿ ಬರುವವರೆಗೂ ಕಾದು ನೋಡೋಣ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಈಗಾಗಲೇ ಕೆಲ ಜಿಲ್ಲೆಗಳಿಗೆ ಬೆಳೆ ವಿಮೆ ಹಣ ಜಮಾ ಆಗಲು ಶುರುವಾಗಿದೆ. ಅಂದ ಮೇಲೆ ಉಳಿದ ಜಿಲ್ಲೆಗಳಿಗೂ ಬೆಳೆ ವಿಮೆ ಜಮಾ ಆಗುತ್ತದೆ. ಇನ್ನು 2-3 ದಿನಗಳಲ್ಲಿ ಹಣ ಜಮಾ ಆಗಬಹುದು. ಇದೆಲ್ಲ ಸರ್ಕಾರದ ಕೆಲಸ. ಆದರೆ ನಮ್ಮ ಕೆಲಸ ಏನು? ಬ್ಯಾಂಕ್ ಪಾಸ್ಬುಕ್, ಆಧಾರ್, ಮೊಬೈಲ್ ಸಂಖ್ಯೆ ಮತ್ತು ಬ್ಯಾಂಕ್ ಖಾತೆ ಅಪ್ಡೇಟ್, ಈ KYC ಪ್ರಕ್ರಿಯೆಗಳನ್ನು ಕಡೆಗಣಿಸಿ ತೊಂದರೆಗೆ ಈಡಾಗಬೇಡಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಾಲ ಮನ್ನಾ ಅಥವಾ ಬೆಳೆ ಪರಿಹಾರ ಮತ್ತು ಬೆಳೆ ವಿಮೆ ನಿರ್ಧಾರ ಕೈಗೊಳ್ಳುವಾಗ ನೀವು ನಿಮ್ಮ ಬ್ಯಾಂಕ್ ಖಾತೆ, ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆಗೆ ಲಿಂಕ್ ಅಪ್ಡೇಟ್ ಆಗಿದೆ ಅಲ್ಲೋ ಅಂತ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ನಿಮಗೆ ಬರುವ ಅಧಿಕೃತ ಬ್ಯಾಂಕ್ನ SMS ಸ್ವಲ್ಪ ಗಮನಿಸಿ. ಜನರ ಜಾನುವಾರುಗಳಿಗೆ ಮೇವು ಇಲ್ಲ. ಕೆಲವೆಡೆ 80% ಮಳೆಯಾಗದೆ ಬರಗಾಲ. ಇದರ ಹಿನ್ನೆಲೆಯಲ್ಲಿ ರೈತ ಸಂಘಟನೆಗಳ ಹೋರಾಟದಿಂದಾಗಿ ಈಗ 14 ಜಿಲ್ಲೆಗಳು ಬರಗಾಲ ಪೀಡಿತ ಎಂಬ ಘೋಷಣೆಗೆ ಒಳಗಾಗುವ ಸಂಭವವಿದೆ. ಕಾದು ನೋಡೋಣ ರಾಜ್ಯ ಸರ್ಕಾರದ ಅಧಿಕೃತ ಮಾಹಿತಿ ಏನಾಗಿರುತ್ತೆ ಅಂತ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗೋಣ. ನಮ್ಮ ಆಲ್ ಅಪ್ಡೇಟ್ಸ್ ಕಂಡ ಚಾನಲ್ದ ಸಂಪರ್ಕದಲ್ಲಿರಿ. ನಮಸ್ತೆ.